ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಡಾನ್ ಭಾರತೀಯ ಚಿತ್ರರಂಗದಲ್ಲಿ ಈ ಹೆಸರು ಕೇಳ್ತಿದ್ದಂತೆ ನೆನಪಾಗೋದು ಫಸ್ಟ್ ನೇಮ್ ಬಿಗ್ ಬಿ ಅಮಿತಾಬ್ ಬಚ್ಚನ್. ಹೌದು, 70ರ ದಶಕದಲ್ಲಿ ತೆರೆಕಂಡಿದ್ದ ಅಮಿತಾಬ್ ಬಚ್ಚನ್ ಅವರ ಡಾನ್ ಮೂವಿ ಇತಿಹಾಸದ ಪುಟಗಳನ್ನ ಸೇರಿರೋದು ಗೊತ್ತೇ ಇದೆ. ಆದ್ರೆ ಈ ಜನರೇಷನ್ ಪಾಲಿಗೆ ಡಾನ್ ಅಂದ್ರೆ ಯಾರು ಅಂತ ಕೇಳಿದ್ರೆ ತಟ್ ಅಂತ ಹೇಳ್ತಾರೆ ಕಿಂಗ್ ಖಾನ್ ಶಾರುಖ್ ಅಂತ. 2006ರಲ್ಲಿ ಅದೇ ಬಿಗ್ ಬಿ ಸಿನಿಮಾದ ಡಾನ್ ಟೈಟಲ್ ನಲ್ಲೇ ಡಾನ್ ದಿ ಚೇಸ್ ಬಿಗೈನ್ಸ್ ಅಗೇನ್ ಅನ್ನೋ ಸಿನಿಮಾನ ಫರಾನ್ ಅಖ್ತರ್ ನಿರ್ದೇಶಿಸಿ ನಿರ್ಮಿಸಿದ್ರು. 38 ಕೋಟಿಯಲ್ಲಿ ತಯಾರಾದ ಇಂಟರ್ ನ್ಯಾಷನಲ್ ಡ್ರಗ್ ಮಾಫಿಯಾ ಕುರಿತ ಡಾನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 106 ಕೋಟಿ ಬೃಹತ್ ಮೊತ್ತವನ್ನ ಕಲೆಕ್ಷನ್ ಮಾಡಿತು. ಅದಾದ ಬಳಿಕ ಅದರ ಸೀಕ್ವೆಲ್ ಡಾನ್ 2 ಕೂಡ ಬಂತು. 2011ರಲ್ಲಿ ಡಾನ್ 2 ಸಿನಿಮಾ ಒನ್ಸ್ ಅಗೇನ್ ಅದೇ ಫರಾನ್ ಅಖ್ತರ್, ಅದೇ ಕಿಂಗ್ ಖಾನ್ ಶಾರುಖ್ ರನ್ನ ಇಟ್ಕೊಂಡು ಮಾಡಿದ್ರು. ಎರಡನೇ ಬಾರಿ ಕೂಡ ಭರ್ಜರಿಯಾಗಿ ಬಾಕ್ಸ್ ಆಫೀಸ್ ಕಮಾಲ್ ಮಾಡಿತ್ತು. 76 ಕೋಟಿ ಬಜೆಟ್ ನಲ್ಲಿ ಸಿದ್ಧವಾಗಿದ್ದ ಡಾನ್ 2 ಸಿನಿಮಾ 203 ಕೋಟಿ ಗಳಿಸೋ ಮೂಲಕ ದಾಖಲೆ ಬರೆದಿತ್ತು. ಇದೀಗ ಫರಾನ್ ಅಖ್ತರ್ ಡಾನ್ 3 ಮಾಡಲು ಸಜ್ಜಾಗಿದ್ದಾರೆ. ಆದ್ರೆ ಈ ಬಾರಿ ಡಾನ್ ಸೀರೀಸ್ ನಿಂದ ಕಿಂಗ್ ಖಾನ್ ಶಾರುಖ್ ರನ್ನ ಕೈ ಬಿಡಲಾಗಿದೆ. ಹಾಗಿದ್ರೆ ಬಾಲಿವುಡ್ ನ ಹೊಸ ಡಾನ್ ಯಾರು ಅಂತೀರಾ? ಅದು ರಣವೀರ್ ಸಿಂಗ್. ಎಸ್, ಡಾನ್ 3 ಸಿನಿಮಾ ಇದೇ ವರ್ಷದಲ್ಲಿ ಸೆಟ್ಟೇರಲಿದ್ದು ಅದರಲ್ಲಿ ಡಾನ್ ರೋಲ್ ನಲ್ಲಿ ಮೋಸ್ಟ್ ವರ್ಸಟೈಲ್ ಆಕ್ಟರ್ ರಣವೀರ್ ಸಿಂಗ್ ಲೀಡ್ ರೋಲ್ ನಲ್ಲಿ ಮಿಂಚು ಹೊರಿಸಲಿದ್ದಾರೆ. ಅದನ್ನ ಸ್ವತಃ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಫರಾನ್ ಅಖ್ತರ್ ಅವರೇ ಸ್ಪಷ್ಟೀಕರಿಸಿದ್ದಾರೆ. ಅಂದಹಾಗೆ ಡಾನ್ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜೊತೆ ಕಿಯಾರಾ ಅಡ್ವಾಣಿ ರೊಮ್ಯಾನ್ಸ್ ಮಾಡೋದು ಕೂಡ ಪಕ್ಕಾ ಆಗಿದೆ. ಇನ್ನು ಶಾರುಖ್ ಖಾನ್ ಅವರ ರಿಪ್ಲೇಸ್ಮೆಂಟ್ಗೆ ಹೀರೋ ಹಾಗೂ ಡೈರೆಕ್ಟರ್ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಅನ್ನೋದು ಓಪನ್ ಸೀಕ್ರೆಟ್ ಆಗಿದೆ. ಅದೇನೇ ಇರಲಿ, ಶಾರುಖ್ ಖಾನ್ ರನ್ನ ಬಿಟ್ಟು ಡಾನ್ ಪಾತ್ರದಲ್ಲಿ ರಣವೀರ್ ಸಿಂಗ್ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ನಿರೀಕ್ಷಿಸಬೇಕಿದೆ. ಇನ್ನು ಸಾಕಷ್ಟು ನಿರೀಕ್ಷೆ ಮೂಡಿರೋ ಈ ಸಿನಿಮಾ ಹೇಗೆ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜನರಲ್ಲಿ ತುಂಬಾನೇ ಹೆಚ್ಚಿದೆ. ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.